ಹಲೋ, ವೆಲ್ಕಮ್ ಬ್ಯಾಕ್ ಟು ಸರಿತಾಸ್ ಲೈಫ್ ಸ್ಟೈಲ್. ನಾನು ನಿಮ್ಮ ಮನೆ ಮಗಳು ಸರಿತಾ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ವಯನಾಡು ತಾಜ್ ರೆಸಾರ್ಟ್ ಹೋಗಿದ್ದೀವಿ. ನೋಡಿ ರೆಸಾರ್ಟ್ ವಿಡಿಯೋ ಹೇಗಿದೆ ಅಂತ. ನಾವು ಬನಾಸುರ ಡ್ಯಾಮಿಗೆ ಹೋಗಿದಾಗ ಎಕ್ಸ್ಟ್ರಾ ದುಡ್ಡು ಕೊಟ್ಟು ನಿಮ್ಗಳಿಗೋಸ್ಕರ ನಾವು ತಾಜ್ ರೆಸಾರ್ಟ್ ವರೆಗೂ ಹೋಗಿ ವಿಡಿಯೋ ತಕ್ಕೊಂಡು ಬಂದಿದ್ದೀನಿ. ನಿಮ್ಗೆ ಬನಾಸುರ ಡ್ಯಾಮ್ ಇಂದ ಹೇಗ್ ಕಾಣಿಸುತ್ತೆ ತಾಜ್ ರೆಸಾರ್ಟ್ ಅಂತ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ನೋಡಿ ಹೇಗಿದೆ ತಾಜ್ ರೆಸಾರ್ಟ್ ಅಂತ. ಇವತ್ತು ನಾವು ಅಲ್ಲೇ ಸ್ಟೇ ಹಾಕ್ತಿದೀವಿ, ಅದಕ್ಕೋಸ್ಕರ ಈ ವಿಡಿಯೋ ಕೂಡ ಆಡ್ ಮಾಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಅನ್ಸುತ್ತೆ. ಯಾರಾದ್ರೂ ಹೋಗೋರಿದ್ರೆ ಒಳ್ಳೆ ಪ್ಲಾನು ಮಾಡ್ಕೋಬಹುದು ನೀವು ಅಂತ ಅಂದ್ಬಿಟ್ಟು ನಾವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಬೋಟ್ ರೈಡ್ಗೆ ಬಂದಿರೋದು ತಾಜ್ ರೆಸಾರ್ಟ್ ವರ್ಗು. ಅವ್ರಿಲ್ಲ ಅಂದಿದ್ರೆ ಇಲ್ಲಿವರೆಗೂ ಬರ್ತಿರ್ಲಿಲ್ಲ. ಸೊ ನಾವು ನಿಮ್ಗಳಿಗೋಸ್ಕರ ತೋರಿಸ್ಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಇಲ್ಲಿಗೆ ಬಂದ್ವಿ. ಇದು ನಾನು ಇವಾಗ ತಾಜ್ ರೆಸಾರ್ಟ್ ನೈಟ್ ವ್ಯೂ ತೋರಿಸ್ತಿದ್ದೀನಿ. ಯಾಕಂದ್ರೆ ನನ್ ಮಗ ಸಣ್ಣವನ್ ಮಲಗಿದ್ದ, ನಾನು ಡೇ ಟೈಮಲ್ಲಿ ಇಷ್ಟು ಕ್ಲಿಯರ್ ಆಗಿ ತೆಗಿಯಕ್ಕಾಗಿಲ್ಲ, ಎಂಟ್ರಿಯಿಂದ ಸ್ವಲ್ಪ ತೆಗ್ದಿದ್ದೆ. ಸೊ ಹಾಗಾಗಿ ನೈಟ್ ಅಲ್ಲಿ ತಾಜ್ ರೆಸಾರ್ಟ್ ವಿಡಿಯೋ ತೆಗ್ದಿದ್ದೀನಿ. ಈಗ ಡೇದು ಎಲ್ಲಿಂದ ತೆಗ್ದಿದ್ದೀನೋ ಆ ವಿಡಿಯೋನ ಆಡ್ ಮಾಡ್ತೀನಿ ನೋಡಿ. ಈಗ ನಾವು ತಾಜ್ ಒಳಗಡೆ ಎಂಟ್ರಿ ಆಗ್ತಿದೀವಿ. ಬನಾಸುರ ಡ್ಯಾಮ್ ಅಲ್ಲಿ ಫುಲ್ಲು ಜಾಲಿ ರೈಡ್ ಮುಗಿಸ್ಕೊಂಡು ಈಗ ನಾವು ಒಳಗಡೆ ಬಂದ್ವಿ. ಬನಾಸುರ ಡ್ಯಾಮ್ಗೆ ಅಟ್ಯಾಚ್ ಆಗಿದೆ, ಅದರಿಂದ ಈ ತಾಜ್ ವ್ಯೂ ಅಂತೂ ಸೂಪರ್ ಆಗಿ ಕಾಣಿಸುತ್ತೆ. ಬನ್ನಿ ಒಳಗಡೆ ಎಂಟ್ರಿ ಆಗೋಣ. ಎಂಟ್ರಿ ಆಗ್ತಿದ್ದಂಗೆನೆ ನಮ್ಮನ್ನ ರಿಸೀವ್ ಮಾಡ್ಕೊಳಕ್ಕೆ ಅಲ್ಲಿರೋ ಸ್ಟಾಫ್ಸ್ ಬರ್ತಾರೆ. ನಾನು ಫಸ್ಟ್ ಹೋಗಿದ್ದಾಗ ಅನ್ಕೊಂಡೆ ಇದೇ ಮೇನ್ ಎಂಟ್ರೆನ್ಸ್ ಲಾಬಿ ಅಂತ, ಬಟ್ ಇದು ಮೇನ್ ಎಂಟ್ರೆನ್ಸ್ ಅಲ್ಲ. ನಮ್ಮ ಲಗೇಜ್ ನ ಚೆಕ್ ಮಾಡಿ ಮತ್ತೆ ನಮ್ಮ ಲಗೇಜ್ಗೆ ಟ್ಯಾಗ್ಸ್ ಎಲ್ಲ ಹಾಕಿ ನಮ್ಮನ್ನ ಇಲ್ಲಿಂದ ಬಗ್ಗಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಬಗ್ಗಿಯಲ್ಲಿ ಮೇನ್ ಲಾಬಿ ಹತ್ರ ಕರ್ಕೊಂಡು ಹೋಗ್ತಾರೆ. ಇದು ಜಸ್ಟ್ ಎಂಟ್ರೆನ್ಸ್ ಅಷ್ಟೇ. ಬಂದು ಲಗೇಜ್ ರಿಸೀವ್ ಮಾಡ್ಕೊಂಡು ವಾಲೆಟ್ ಪಾರ್ಕಿಂಗ್ ಅವ್ರದ್ದೇ ಇರುತ್ತೆ. ಅವ್ರಿಗೆ ಕಾರ್ ಕೀ ಕೊಟ್ರೆ ಒಂದು ಕಾರ್ಡ್ ಕೊಡ್ತಾರೆ, ಪಾರ್ಕಿಂಗ್ ಅವರೇ ಮಾಡ್ತಾರೆ. ಅಲ್ಲಿನ ಒಂದು ವ್ಯೂ ನೋಡಿ. ಈಗ ನಮ್ಮ ಲಗೇಜ್ ನ ಅವರು ಟ್ಯಾಕ್ಸ್ ಎಲ್ಲ ಹಾಕಿದಾಯ್ತು, ನಮ್ ಲಗೇಜ್ ಒಳಗಡೆ ಇಟ್ಕೊಳ್ತಿದ್ದಾರೆ, ನಾವು ಕೂಡ ಕೂತ್ಕೊಳ್ತಾ ಇದ್ದೀವಿ. ಇವಾಗ ಬನ್ನಿ ಬಗ್ಗಿಯಲ್ಲಿ ನಮ್ ಜೊತೆ ಲಾಬಿವರೆಗೂ ಬನ್ನಿ. ಈಗ ನೋಡಿ ತಾಜದು ಬಗ್ಗೆಯಲ್ಲಿ ಹೋಗ್ಬೇಕಾದ್ರೆ ರೆಸಾರ್ಟ್ ವ್ಯೂ ಹೇಗ್ ಬರುತ್ತೆ ಅಂತ ನಾನು ತೋರಿಸ್ತಿದ್ದೀನಿ. ಇದೆಲ್ಲ ವಿಲಾಸು, ನಾವು ಕೂಡ ವಿಲಾಸ್ ಅಲ್ಲೇ ಇದ್ವಿ. ಸುಪೀರಿಯರ್ ವಿಲಾಸ್ ಅದು. ಸುಪೀರಿಯರ್ ವಿಲಾಸ್ಗೆ ಎಷ್ಟು ಚಾರ್ಜ್ ಆಯ್ತು, ಏನು ಚಾರ್ಜ್ ಆಯ್ತು ಅಂತ ನಾನು ನೆಕ್ಸ್ಟ್ ಇದ್ರದ್ದು ರೂಮ್ ಟೂರೇ ಮಾಡ್ತೀನಿ, ಅದ್ರಲ್ಲಿ ಹೇಳ್ತೀನಿ. ಈಗ ಜಸ್ಟ್ ನೀವು ತಾಜದು ಔಟ್ಸೈಡ್ ಲುಕ್ ಏನಿದೆ, ಐಟಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅದೆಲ್ಲ ಯಾವ್ಯಾವ ತರ ಇರುತ್ತೆ ಇಲ್ಲಿ ಅಂತ ಎಲ್ಲ ತೋರಿಸ್ತೀನಿ ವಿಡಿಯೋದಲ್ಲಿ ನೋಡಿ. ಪೂಲ್ ಏರಿಯಾ, ಯೋಗ ಸೆಕ್ಷನ್ ಹೇಗಿರುತ್ತೆ ಎಲ್ಲಾನು ತೋರಿಸ್ತೀನಿ ವಿಡಿಯೋದಲ್ಲಿ ನೋಡಿ. ಎಂಟ್ರಿ ಹಾಕ್ತಿದ್ದಂಗೆ ಪೂಲ್ ಇಂದ ನೋಡಿ ಬನಾಸುರ ಡ್ಯಾಮ್ ಹೇಗ್ ಕಾಣಿಸ್ತಾ ಇದೆ ಅಂತ ಸೂಪರ್ ಆಗಿದೆ. ನೈಟ್ ಯಾರಾದ್ರೂ ಕುತ್ಕೊಂಡು ವ್ಯೂ ಎಂಜಾಯ್ ಮಾಡ್ಕೊಂಡು ಅಲ್ಲಿ ಟೀ ಕಾಫಿ ಕುಡ್ಕೊಂಡು ಕುತ್ಕೋಬಹುದು. ಈಗ ನೋಡಿ ವೆಲ್ಕಮ್ ಮಾಡೋದಕ್ಕೆ ಅಂತ ನಮ್ಮ ಗಜರಾಜ ನಿಂತಿದ್ದಾನೆ. ಈ ಗಜರಾಜ ನೋಡಿದ್ರೆ ನಿಮ್ಗೆ ರಿಯಲ್ ಅನ್ಸುತ್ತಲ್ವಾ, ಬಟ್ ಅದು ರಿಯಲ್ ಅಲ್ಲ, ಮ್ಯಾನ್ ಮೇಡ್ ಗಜರಾಜ. ಅವನು ನೈಟ್ ಹೊತ್ತು ಸ್ವಿಚ್ ಹಾಕ್ತಾರೆ, ಅದು ಕಿವಿ ಸೊಂಡು ಎಲ್ಲ ಆಡ್ಸುತ್ತೆ. ನಿಜ ಅನ್ಕೋಬೇಕು ಯಾರಾದ್ರೂ ನೋಡಿದ್ರೆ, ಬಟ್ ಅದು ನಿಜ ಅಲ್ಲ, ಮ್ಯಾನ್ ಮೇಡ್. ಈಗ ನಾವು ಮೇನ್ ಲಾಬಿ ಹತ್ರ ಬಂದ್ವಿ. ಲಾಬಿದು ಲುಕ್ ಹೇಗಿದೆ ಅಂತಾನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಬನ್ನಿ ಎಂಟ್ರಿ ಹಾಕ್ತಾ ಇದೀವಿ. ಇವಾಗ ಒಳಗಡೆ ಎಂಟ್ರಿ ಹಾಕ್ತಿದ್ದಾಗೇನೆ ನೋಡಿ ಏನ್ ಗೊತ್ತಾ, ಈ 5 ಸ್ಟಾರ್ ಹೋಟೆಲ್ಗಳಲ್ಲೆಲ್ಲ ಈ ಫ್ಲವರ್ ಮೇನ್ ಅಟ್ರಾಕ್ಷನ್ ಆ ಲಾಬಿಗೆ. ನೋಡಿ ಅಲ್ಲಿನ ಟ್ರೆಡಿಷನಲ್ ಆಗಿರುವಂತ ಒಂದು ದೀಪ ಕಂಬ ಇಟ್ಟು ಹಾಗೆ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ. ಇದು ಲಾಬಿ ಏರಿಯಾ. ಆ ಕಡೆ ಕೂಡ ವೇಟಿಂಗ್ ಸೋಫಾಸ್ ಇದೆ ವೇಟ್ ಮಾಡೋದಕ್ಕೆ. ಮೇನ್ ಬಿಲ್ಡಿಂಗ್ ಅಲ್ಲೂ ರೂಮ್ಸ್ ಇದೆ, ಬಟ್ ಅದು ಸ್ವಲ್ಪ ಲೋ ಕ್ಯಾಟಗರಿ. ನಾವಿಲ್ಲಿ ಸ್ವಲ್ಪ ಹೈ ಕ್ಯಾಟಗರಿಲಿ ಇದ್ವಿ, ಅದಕ್ಕೆ ನಮಗೆ ಸಪ್ರೇಟ್ ವಿಲ್ಲಾ ತರಾನೇ ಇತ್ತದು.
ಈಗ ನಾವ್ ಎಂಟ್ರಿ ಹಾಕ್ತಿದ್ದಂಗೆ ನಮ್ಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಈ ತರ ಸರ ಹಾಕಿ ವೆಲ್ಕಮ್ ಮಾಡ್ತಿದ್ದಾರೆ. ನನ್ ಮಗನ ಮಾತಾಡ್ಸಿದ್ರು, ಮಾತಾಡ್ತಿಲ್ಲ, ಶೈ ಆಗ್ತಿದ್ದಾನ ಒಂದ್ ಸ್ವಲ್ಪ. ನಮಸ್ತೆ ಹೇಳಿ ವೆಲ್ಕಮ್ ಟು ವೈನಾಡ್ ತಾಜ್ ಅಂತ ವೆಲ್ಕಮ್ ಮಾಡಿದ್ರು. ಹಾಗೆ ನನ್ನ ದೊಡ್ಡ ಮಗನಿಗೂ ವೆಲ್ಕಮ್ ಮಾಡ್ತಿದ್ದಾರೆ. ನೀನು 5 ಸ್ಟಾರ್ ಹೋಟೆಲ್ಗಳಲ್ಲೇನು ಗೊತ್ತಾ, ಇವರು ವೆಲ್ಕಮ್ ಮಾಡೋದಾಗ್ಲಿ, ಸ್ಟಾಫ್ಸ್ ನಡ್ಕೊಳ್ಳೋ ರೀತಿ ಆಗ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅವರು ಎಷ್ಟು ಪೇಷನ್ಸ್ ಇಂದ ಮಾತಾಡ್ತಾರೆ ಅಂದ್ರೆ ಅಷ್ಟು ಪೇಷನ್ಸ್ ಇಂದ ಮಾತಾಡ್ತಾರೆ. ಹಾಗೆ ಈಗ ನಮ್ಮ ಕೈಗೆ ಒಂದೊಂದು ಟವಲ್ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಬಿಸಿಲಲ್ಲಿ ಬಂದಿದ್ವಲ್ಲ, ಮುಖ ಒರೆಸ್ಕೊಳ್ಳೋದಕ್ಕೆ ಅಂತ ಟವಲ್ ಕೊಟ್ಟಿದ್ದಾರೆ. ಆಕ್ಚುಲಿ ತುಂಬಾ ಬೇಕಾಗಿತ್ತು ಇವಾಗ ತಣ್ಣಗಿರೋ ಟವಲು. ಅಷ್ಟು ಬಿಸಿಲು, ಬಾಣಾಸುರ ಡ್ಯಾಮ್ಗೆ ಹೋಗಿ ಬಂದು ಸುಸ್ತಾಗ್ಬಿಟ್ಟಿತ್ತು, ಟಯರ್ಡ್ನೆಸ್ ಅನ್ಸ್ತಿತ್ತು. ಮುಖದ ಮೇಲೆ ಆ ಟವಲ್ ಹಾಕೊಂಡಿದ ತಕ್ಷಣ ಒಂದು ಫ್ರೆಶ್ನೆಸ್ ಬಂತು. ಇದಾದ್ಮೇಲೆ ನಮ್ಗೆ ವೆಲ್ಕಮ್ ಡ್ರಿಂಕ್ ಕೂಡ ಸರ್ವ್ ಮಾಡಿದ್ರು. ವೆಲ್ಕಮ್ ಡ್ರಿಂಕ್ ಬಂದು ಲೆಮನ್ ಐಸ್ ಟೀ ಅಂತ ಸರ್ವ್ ಮಾಡಿದ್ರು. ಚೆನ್ನಾಗಿತ್ತು, ಈ ಬಿಸಿಲಿಗೆ ಕೂಲ್ ಆಗಿತ್ತು. ಇಷ್ಟ ಆಯ್ತು ನನಗೆ ಲೆಮನ್ ಐಸ್ ಡ್ರಿಂಕ್. ಮೇನ್ ಏನಂದ್ರೆ ಇವರು ಟ್ರೀಟ್ ಮಾಡೋ ರೀತಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸ್ಟಾಫ್ಸ್ಗೆ 5 ಸ್ಟಾರ್ ಅಲ್ವಾ, ಹಾಗೆ ಟ್ರೀಟ್ ಮಾಡಬೇಕು. ಹೇಗಂದ್ರೆ ಟ್ರೀಟ್ ಮಾಡಿದ್ರೆ ಜನ ಬಿಡ್ತಾರೆ ಅಷ್ಟು ದುಡ್ಡು ಕೊಟ್ಟು ಅಲ್ವಾ, ಏನಂತೀರಾ? ಈಗ ನಾವು ಚೆಕ್ ಇನ್ ಆಗಿ ಸ್ವಿಮ್ಮಿಂಗ್ ಪೂಲಿಗೆ ಬಂದ್ವಿ. ಸ್ವಿಮ್ಮಿಂಗ್ ಪೂಲಿಂದ ನಾವು ಹೇಗಿದೆ ವ್ಯೂ ಅಂತ ತೋರ್ಸೋಣ ಅಂತ ಅಂದ್ಬಿಟ್ಟು ನಾನು ಸ್ವಿಮ್ಮಿಂಗ್ ಪೂಲಿಂದ ನಿಧಾನಕ್ಕೆ ಕ್ಯಾಮ್ರಾ ಇಟ್ಕೊಂಡು ಹೋಗ್ತಿದ್ದೀನಿ ನಿಮ್ಗೆ ವ್ಯೂ ತೋರ್ಸೋದಕ್ಕೆ ಅಂತಾನೆ. ನೋಡಿ ಸ್ವಿಮ್ಮಿಂಗ್ ಪೂಲಿಂದ ವ್ಯೂ ಹೇಗೆ ಕಾಣಿಸುತ್ತೆ ಅಂದ್ರೆ ಸೈಕ್ ಅಷ್ಟು ಸೈಕ್ ಆಗಿತ್ತು ವ್ಯೂ. ನಾನಂತೂ ಈ ವ್ಯೂಗೆ ಕಳೆದೇ ಹೋಗ್ಬಿಟ್ಟಿದ್ದೆ, ಅಷ್ಟು ಸೈಕ್ ಆಗಿತ್ತು ವ್ಯೂ. ಮತ್ತೆ ಆ ಬೆಟ್ಟಗಳ ಹತ್ರ, ಆ ಗುಡ್ಡಗಳ ಹತ್ರ ಸಿಕ್ಕಾಬಟ್ಟೆ ನದಿ, ಆ ಬೆಟ್ಟ, ಗುಡ್ಡ, ಈ ನೀರು ಹೇಳ್ಬೇಡಿ, ಅಮೇಝಿಂಗ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪೂಲ್ ಕೂಡ. ನನ್ನ ಹಸ್ಬೆಂಡ್ ರೆಸ್ಟ್ ಮಾಡ್ತಿದ್ದಾರೆ ಜ್ಯೂಸ್ ಕುಡ್ಕೊಂಡು. ನೋಡಿ ನನ್ನ ಮಗ ಲೇಜಿ ಪೂಲ್ದಲ್ಲಿ ಇದ್ದ ಆಟ ಆಡ್ತಾರಲ್ಲ, ಲೇಜಿಯಾಗಿ ಆಟ ಆಡ್ತಿದ್ದಾನೆ ಟ್ಯೂಬ್ ಒಳಗಡೆ ಕುತ್ಕೊಂಡು. ನನ್ನ ಸಣ್ಣ ಮಗ ಆ ಕಡೆ ಕಿಡ್ಸ್ ಪೂಲ್ ಏರಿಯಾದೆಲ್ಲ ಹಾಡ್ಕೊಳ್ತಿದ್ದಾನೆ. ನಾನು ನನ್ನ ದೊಡ್ಡ ಮಗ ಈ ಪೂಲಲ್ಲಿ ಇದ್ವಿ, ದೊಡ್ಡವ್ರಿಗೆ ಇರುತ್ತಲ್ಲ ಆ ಪೂಲಲ್ಲಿ. ಹಾಗೆ ನಾವು ಕೂಡ ಜ್ಯೂಸ್ ತರಿಸ್ಕೊಂಡ್ವಿ, ಯಾಕಂದ್ರೆ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಅಂತ ಅಂದ್ಬಿಟ್ಟು ನೀರಲ್ಲಿ ಹಾಡಿ ಕೂಡ ಟಯರ್ಡ್ ಆಗಿತ್ತು. ಸ್ವಲ್ಪ ಎನರ್ಜಿ ಬೇಕಲ್ಲ ಅಂತ ನಾವು ಕೂಡ ಜ್ಯೂಸ್ ತರಿಸ್ಕೊಂಡು ಕುಡಿದ್ವಿ. ನಾನು ಮಜಿಟೋ ತರಿಸ್ಕೊಂಡೆ, ನನ್ನ ಮಗ ಮಿಲ್ಕ್ ಶೇಕ್ ತರಿಸ್ಕೊಂಡು ನಾನ್ ವೆಜ್ ಸ್ಟಾರ್ಟರ್ಸ್ ಅಲ್ಲೇನೋ ತಗೊಂಡು ತಿಂತ ಅವನು. ನನ್ನ ಸಣ್ಣ ಮಗ ಮಾತ್ರ ಏನೂ ತಿಂದಿಲ್ಲ, ಅದೊಂದು ವೇಸ್ಟ್. ತಿನ್ನೋದಕ್ಕೆ ಹೇಳ್ತಾನೆ. ನಿಮ್ಮ ಮನೆಯಲ್ಲೂ ಯಾವ್ದಾದ್ರು ಮಕ್ಕಳು ಇದೇ ತರ ಮಾಡ್ತೀರಾ? ನೀವೇನ್ ಟ್ರಿಕ್ಸ್ ಯೂಸ್ ಮಾಡ್ತೀರಾ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದೆ ನನ್ನ ಮಗ ಒಬ್ಬನೇ. ಅವ್ರಿಗೆ ನನ್ನ ಮಕ್ಳು ಇಬ್ರಿಗೂ ನೀರು ಇದ್ಬಿಟ್ರೆ ಸಾಕು, ಪ್ರಪಂಚನೇ ಎಲ್ಲ ಮರ್ತೋಗ್ಬಿಡ್ತಾರೆ. ಬೇಡವೇ ಬೇಡ ಅವ್ರಿಗೆ ಪ್ರಪಂಚದಲ್ಲಿ ಜ್ಞಾನ ಇರಲ್ಲ, ಅಷ್ಟು ಚೆನ್ನಾಗಿ ನೀರಲ್ಲಿ ಆಟ ಆಡ್ಕೊಂಡಿದ್ದು ಹೋಗ್ತಾರೆ. ಈಗ ನಮ್ ಜ್ಯೂಸ್ ಬಂತು, ನಾವು ಜ್ಯೂಸ್ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಹೊರಟೋಗ್ಬಿಟ್ಟೆ ರೂಮ್ಗೆ. ಸಾಕಪ್ಪ ಟಯರ್ಡ್ ಆಯ್ತು ಅಂತ ಅಂದ್ಬಿಟ್ಟು ನನ್ನ ಮಕ್ಳು ಆಮೇಲೆ 1 ಅವರ್ ಆಡಿ ಮತ್ತೆ ಬಂದ್ರು ಮನೆಗೆ. ಇದು ಈವ್ನಿಂಗ್ ಸ್ನಾಕ್ಸ್ ಟೈಮಲ್ಲಿ ನಾನು ತೆಗ್ದಿರೋಂಥ ವಿಡಿಯೋ. ಈವ್ನಿಂಗ್ ಹೈಟೆಕ್ ಫ್ರೀ ಇಲ್ಲಿ. ಈ ರೂಮ್ಗೆ ನಾವೇನು ಪೇ ಮಾಡಿರ್ತೀವೋ ಅದ್ರ ಜೊತೆಗೆ ಇನ್ಕ್ಲೂಡಿಂಗ್ ಆಗಿರುತ್ತೆ ಐಟಿಯಲ್ಲೂ ಅಷ್ಟೇ ಕಾಫಿ, ಟೀ, ಜ್ಯೂಸ್, ಲೈವ್ ಆಗಿ ಟೀ ಮಾಡ್ತಾ ಇದ್ರು. ಮತ್ತೆ ಲೈವ್ ಮ್ಯೂಸಿಕ್ ಬೇರೆ ಇತ್ತು. ಆ ಲೈವ್ ಮ್ಯೂಸಿಕ್ಕು, ಈವ್ನಿಂಗ್ ಸ್ನ್ಯಾಕ್ಸು, ಟೀ, ಸಖತ್ ರಿಲ್ಯಾಕ್ಸಿಂಗ್ ಆಗಿತ್ತು ನಮಗೆ.
ಆ ಮ್ಯೂಸಿಕ್ ಮಾತ್ರ ಸಿಕ್ಕಾಪಟ್ಟೆ ರಿಲ್ಯಾಕ್ಸ್ ಮಾಡ್ತಿತ್ತು ಮೈಂಡಿಗೆ. ಟಯರ್ಡ್ ಎಲ್ಲ ಟಯರ್ಡ್ ಅನ್ನೋ ಫೀಲೇ ಹೊರಟೋಯ್ತು. ಯಾವಾಗಾದ್ರೂ ನೀವು ಒಂದು ಸತಿ ಟ್ರೈ ಮಾಡಿ, ನಿಮ್ಗೆ ತುಂಬಾ ಬೇಜಾರಾದಾಗ, ನಿಮ್ಗೆ ಟಯರ್ಡ್ನೆಸ್ ಅಂದಾಗ ಮ್ಯೂಸಿಕ್ ಹಾಕೊಳ್ಳಿ, ನಿಮ್ಗೆ ಆ ಬೇಜಾರು ಟಯರ್ಡ್ನೆಸ್ ಎಲ್ಲ ಹೊರಟೋಗುತ್ತೆ ಮ್ಯೂಸಿಕ್ ಕೇಳ್ತಾ. ಅಷ್ಟು ಚೆನ್ನಾಗಿರುತ್ತೆ. ಈಗ ನಾವು IT ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನನ್ನ ಮಗ ಯಾರೋ ಒಬ್ಬನ ಫ್ರೆಂಡ್ ಮಾಡ್ಕೊಂಡು ಅಲ್ಲಿ ಗೇಮ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇಂಡೋರ್ ಗೇಮ್ ಏನೇನಿದೆ ಹೇಗಿದೆ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನೋಡಿ. ಲೂಡೋ ಇದೆ. ಈವ್ನಿಂಗ್ 6:30ಗೆ ದೀಪ ಹಚ್ಚೋ ಕಾರ್ಯಕ್ರಮ ಇದೆ, ಬರೋದಕ್ಕೆ ಹೇಳಿದ್ವು. ನಾನು IT ಮುಗಿಸ್ಕೊಂಡು ಹೋದೆ, ಬಟ್ ಯಾರು ಇರ್ಲಿಲ್ಲ. ಎಲ್ಲರೂ IT ಮ್ಯೂಸಿಕ್ ಮತ್ತೆ ವ್ಯೂಸ್ನ ಎಂಜಾಯ್ ಮಾಡ್ಕೊಂಡು ಫೋಟೋಸ್ ಕ್ಲಿಕ್ ಮಾಡ್ಕೊಳ್ತಿದ್ರು. ನಾನು ಇದನ್ನ ಮಿಸ್ ಮಾಡಬಾರ್ದು, ನಿಮ್ಗೆಲ್ಲ ತೋರಿಸ್ಬೇಕು ಅಂತ ನಾನು ಅಲ್ಲಿಂದ ಕೆಲಸ ಬಿಟ್ಟು ಇಲ್ಲಿಗೆ ಬಂದೆ. ಬಟ್ ಯಾರು ಇಲ್ದಿರೋದ ಕಾರಣದಿಂದ ನಾನೇ ಅಲ್ಲಿ ದೀಪ ಹಚ್ಚಿದೆ. ನನ್ಗೊಂದು ಖುಷಿ ಏನ್ ಗೊತ್ತಾ, ನನ್ನಿಂದ ಇವತ್ತು ಏನೋ ತಾಜ್ ಬೆಳಗ್ತು ಅನ್ನೋ ಒಂದು ಖುಷಿ, ಏನೋ ಒಂಥರ ಅಲ್ವಾ, ಆ ತರ ಖುಷಿ. ನೋಡಿ, ನೈಟ್ ವ್ಯೂ ಕೂಡ ಮತ್ತೆ ಹ್ಯಾಡ್ ಮಾಡಿದೀನಿ. ನೈಟ್ ವ್ಯೂ ಈ ತರ ಇತ್ತು ಇಲ್ಲಿ. ಇದಕ್ ಮುಂಚೆ ಅವರು ತಾಜ್ ಬಗ್ಗೆ ತುಂಬಾ ಹೇಳಿದ್ರು. ನಾನು ಅಷ್ಟೇನ್ ವಿಡಿಯೋ ತೆಗಿಯಕ್ ಹೋಗಿಲ್ಲ, ಎಲ್ಲ ಆದ್ರೆ ತುಂಬಾ ಲಾಂಗ್ ಆಗ್ಬಿಡುತ್ತೆ ಅಂತ. ಇದು ಜಿಮ್ ಏರಿಯಾ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬೇಗ ಎದ್ದು ಇದೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಬೇಕು ಅಂತ ಅಂದ್ಬಿಟ್ಟೆ ಬಂದೆ. ನಾನು ಫುಲ್ ಇನ್ಫಾರ್ಮೇಶನ್ ಕೊಡ್ಬೇಕಲ್ಲ, ಅರ್ಧ ಬರ್ಧ ಇನ್ಫಾರ್ಮೇಶನ್ ಕೊಡಬಾರ್ದು ಅಂತ. ಇದು ಕಿಡ್ಸ್ ಪ್ಲೇ ಏರಿಯಾ. ಕ್ರಿಕೆಟ್ ಕೋರ್ಟ್ ಅನ್ಸುತ್ತೆ ಅದು, ನನಗೂ ಅಷ್ಟು ಐಡಿಯಾ ಇಲ್ಲ, ನಾನು ಕೇಳಿಲ್ಲ, ಅದು ಮರ್ತೋದೆ. ಒಂದೇ ಒಂದು ಸ್ಲೈಡರ್ ಇಟ್ಟಿದ್ದಾರೆ, ಅಂದ್ರೆ ಜಾನಬಂಡಿ ಇಟ್ಟಿದ್ದಾರೆ ಮಕ್ಕಳಿಗೆ. ಇದು ಮಾರ್ನಿಂಗ್ ಯೋಗ, ಅವರೇ ತಾಜ್ ಕಡೆಯಿಂದಾನೆ ಮಾರ್ನಿಂಗ್ ಯೋಗ ಕೂಡ ಮಾಡಿಸ್ತಾರೆ. ನಾ ಹೋಗಿಲ್ಲ, ನಂಗೆ ವಾಕ್ ಮಾಡಿ ಸುಸ್ತಾಗ್ಬಿಟ್ಟಿತ್ತು, ಅದಕ್ಕೆ ಹೋಗ್ಲಿಲ್ಲ ನಾನು. ಜಸ್ಟ್ ಹಾಗೆ ಒಂದು ಕ್ಲಿಪ್ ತಗೊಂಡೆ. ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಳಗಡೆ ಎಂಟ್ರಿ ಆಗೋಣ. ನೋಡಿ, ಬ್ರೇಕ್ಫಾಸ್ಟ್ ಏರಿಯಾ ಇದು. ನಾನು ಲಾಬಿ ತೋರಿಸಿದ್ನಲ್ಲ, ಅದರಲ್ಲೇ ಫಸ್ಟ್ ಫ್ಲೋರ್ ಅಲ್ಲಿ ಇರೋದು ಇದು. ತುಂಬಾ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ ಇತ್ತು. ಫುಡ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಇಂಡಿಯನ್ ಸ್ಪ್ರೆಡ್ ಇತ್ತು, ಫಾರಿನ್ ಬ್ರೆಡ್ಸ್ ಇತ್ತು. ಈ ಕಡೆ ಆಮ್ಲೆಟ್, ದೋಸಾ ಆ ಥರ ಎಲ್ಲ. ಸಾರಿ, ಇಲ್ಲಿ ಆಮ್ಲೆಟ್ ಸೆಕ್ಷನ್ ಮಾತ್ರ ಕರೆಕ್ಟ್. ಇಲ್ಲಿ ಆ ಕಡೆ ದೋಸಾ ಕ್ಯಾಂಪ್ ಸಪ್ರೇಟ್ ಆಗಿ ಇಟ್ಟಿದ್ರು. ಏನ್ ಗೊತ್ತಾ, ಸ್ವಲ್ಪ ವೆರೈಟಿ ಇದ್ರೆ ತಿನ್ನೋದಕ್ಕೆ ಕಷ್ಟ ಅಂತಲ್ಲ, ಜಾಸ್ತಿ ವೆರೈಟಿ ಇದ್ರೆ ಯಾವ ತಿನ್ಬೇಕು ಅನ್ನೋ ಕನ್ಫ್ಯೂಷನ್ ಬರುತ್ತೆ. ನನ್ಗೆ ಯಾವಾಗ ಹಾಗೆ ಕನ್ಫ್ಯೂಷನ್ ಆಗುತ್ತೆ. ಜಾಸ್ತಿ ವೆರೈಟೀಸ್ ಇದ್ರೆ ಏನ್ ತಿನ್ಬೇಕು ಅಂತ ಒಂದೊಂದ್ಸತಿ ಏನ್ ಮಾಡ್ತೀನಿ ಅಂದ್ರೆ, ಎಲ್ಲ ಚಿಕ್ಕದಾಗಿ ಒಂದೊಂದ್ ಸ್ಪೂನ್, ನನಗೆ ಯಾವ್ದು ಕಣ್ಣಿಗೆ ಚೆನ್ನಾಗ್ ಅನ್ಸುತ್ತೋ ಅದು ಮಾತ್ರ ಚಿಕ್ಕದಾಗಿ ಒಂದ್ ಸ್ಪೂನ್ ಹಾಕೊಂಡ್ ಬರ್ತೀನಿ. ಜಾಸ್ತಿ ಹಾಕೊಂಡ್ ಬಂದು ವೇಸ್ಟ್ ಮಾಡಬಾರ್ದು ಅಂತ. ಇಷ್ಟ ಆಯ್ತು ಅಂದ್ರೆ ಹೋಗಿ ಮತ್ತೆ ಹಾಕೊಳ್ತೀನಿ. ನೋಡಿ, ನಾನು ಹೇಳಿದ್ನಲ್ಲ, ದೋಸಾಗೆ ಈ ಕಡೆ ಸಪ್ರೇಟ್ ಆಗಿ ಮಾಡ್ತಿದ್ದಾರೆ. ಲೈವ್ ದೋಸಾ, ಲೈವ್ ಆಮ್ಲೆಟ್ ಎಲ್ಲ ಇತ್ತು. ಮತ್ತೆ ಇಲ್ಲಿ ಮ್ಯೂಸಿಕ್ ಬ್ರೇಕ್ಫಾಸ್ಟ್ ಟೈಮಲ್ಲಿ ನಿಜ ಆ ಮ್ಯೂಸಿಕ್ಗಂತೂ ನನಗೆ ಎಷ್ಟು ರಿಲ್ಯಾಕ್ಸ್ ಆಗ್ತಿತ್ತು ಅಂದ್ರೆ, ಮೈಂಡ್ ಅಷ್ಟು ರಿಲ್ಯಾಕ್ಸ್ ಆಗ್ತಿತ್ತು. ಈಗ ನಾನು ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು, ಇವಾಗ ಬ್ರೇಕ್ಫಾಸ್ಟ್ ತಿಂತಿದ್ದೀವಿ. ವ್ಯೂ ನೋಡ್ಕೊಂಡು ಫಸ್ಟ್ ಫ್ಲೋರ್ ಇಂದ ನೋಡಿ ಹೇಗಿದೆ ವ್ಯೂ ಅಂತ. ಬಾಣಾಸುರ ಡ್ಯಾಮ್ ವ್ಯೂ ಸೂಪರ್ ಆಗಿ ಕಾಣಿಸ್ತಾ ಇತ್ತು.
ಥ್ಯಾಂಕ್ ಯು.